ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ಕೈ ಡೈವಿಂಗ್ನ ಒಂದು ಆಸೆ ಇತ್ತು ನನಗೆ. ಜೈ ಕರ್ನಾಟಕ. ನಾನು ಮಾಡಬೇಕು ಅಂತ ಅನ್ಬಿಟ್ಟು ಸ್ಕೈ ಡೈವಿಂಗ್ ನ ಥೈಲ್ಯಾಂಡ್ ಅಲ್ಲಿ, ಅದು ಕೂಡ ಸೊ ಸಖತ್ತಾಗಿರುತ್ತೆ. ಇವಾಗ್ಲೇನೆ ಕೈ ಕಾಲೆಲ್ಲ ಶೇಕ್ ಆಗ್ತಿದೆ. ಆಕ್ಚುಲಿ ನನಗೆ 10 days ಮುಂಚೆನೆ ನಾನು ಪ್ಲಾನ್ ಮಾಡಿ ಎಲ್ಲ ಬುಕಿಂಗ್ ಮಾಡಿದ್ದಾಯ್ತು. ಸೊ ಲಾಸ್ಟ್ 4-5 days ಏನು ಇರ್ಲಿಲ್ಲ, ಅಂದ್ರೆ ಮೈಂಡ್ ಅಲ್ಲಿ ಭಯ ಏನು ಇರ್ಲಿಲ್ಲ. ಲೈಕ್ ಚೆನ್ನಾಗಿ ಮಾಡ್ತೀನಿ, ಓಕೆ, ಏನೋ ಒಂದು ಯಾರೋ ಮಾಡಿಲ್ದೇ ಇರೋದೇನೋ ಒಂದು ಮಾಡ್ತಾ ಇದೀನಿ ಅನ್ನೋ ಒಂದು ಹುಮ್ಮಸ್ ಇತ್ತು. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಲೈಕ್ ಕೈ ಕಾಲೆಲ್ಲ ಒಂದ್ಸಲ ಶಿವರಿಂಗು. ಒಂದು 5 days ಮುಂಚೆನೆ let's see. The day is finally here. ಹಾಯ್ ಏರ್ ಕೌಂಟರು ಎಲ್ಲಿದೆ ಅಂತ ಸಿಗ್ತಾನೆ ಇಲ್ಲ, ಎಲ್ಲೋಗ್ಬೇಕು ಗೊತ್ತಾಯ್ತಲ್ಲ ಗುರು. ಲಾಸ್ಟ್ ಟೈಮ್ ಎಮಿರೇಟ್ಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದೆ, ಇವಾಗ ನೋಡೋಣ ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಆಯಿತು. ಡ್ಯೂಟಿ ಫ್ರೀ ಅಲ್ಲಿ ಇದ್ದೀವಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡ್ಯೂಟಿ ಫ್ರೀ, ಒಳ್ಳೆ ರೇಟಲ್ಲಿ ಸಿಗುತ್ತೆ. ಡ್ರಿಂಕ್ಸ್ ಎಲ್ಲ, ಲಾಂಚು, ಸ್ಪಾ ಎಲ್ಲ ಇದೆ. ಆಲ್ರೆಡಿ ಲಾಸ್ಟ್ ಟೈಮ್ ಬಂದಿದ್ದೆ ನಾನು ದುಬೈಗೆ ಹೋಗುವಾಗ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು, ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಬಂದಿದ್ದೆಲ್ಲ. ಸೊ ಅದರಲ್ಲಿ ಲಾಂಚ್ಗೆ ಹೋಗ್ತೀನಿ. ಇನ್ನು ನಮ್ಮ ಫ್ಲೈಟ್ಗೆ 3 hours ಇತ್ತು. ಸೊ ಅಂಥವ್ರಿಗೂ ಲಾಂಚಲ್ಲಿ ವೆಯ್ಟ್ ಮಾಡಬೇಕು. ಸೊ ಲಾಂಚಲ್ಲಿ ಊಟ ಇರುತ್ತೆ, ಡ್ರಿಂಕ್ಸ್ ಇರುತ್ತೆ. ಸೊ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ಒಂದೊಳ್ಳೆ ಊಟ ಮಾಡಿದೆ, ಸೊ ಒಂದೊಳ್ಳೆ ಕಾಕ್ಟೇಲ್ ಕುಡಿದೆ ಆ್ಯಂಡ್ ವೆಯ್ಟ್ ಮಾಡಿದೆ. ಹೆಂಗ್ ಟೈಮ್ ಹೋಯ್ತು ಅಂತ ಗೊತ್ತಾಗಲೇ ಇಲ್ಲ. ಸೊ ನಾನು ಹತ್ತಿದ್ದು ಮಿಡ್ ನೈಟ್ ಫ್ಲೈಟ್ ಆಗಿರೋದ್ರಿಂದ ಮಾರ್ನಿಂಗ್ ಬಂದು ರೀಚ್ ಆದೆ ಥೈಲ್ಯಾಂಡ್ಗೆ. ಇದು ನನ್ನ ಫಸ್ಟ್ ಟೈಮ್ ಟ್ರಿಪ್ ಆಗಿತ್ತು ಥೈಲ್ಯಾಂಡ್ಗೆ. ಸೊ ಆ ಒಂದು ರೀಸನಿಂದ ಥೈಲ್ಯಾಂಡು ಆಲ್ಮೋಸ್ಟ್ ಇಂಡಿಯಾ ಥರನೇ ನಾರ್ಮಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಆದರೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿತ್ತು. ಇಲ್ಲಿನ ಕಾರ್ಗಳು ಸಖತ್ತು ಡಿಂಟ್ ಹಾಕ್ಸ್ಕೊಂಡು ಸೊ ಸಖತ್ತಾಗಿ ಕಾಣಿಸ್ತಾ ಇದ್ವು. ಆ್ಯಂಡ್ ಇಲ್ಲಿನ ಜನ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಸಖತ್ತಾಗಿದ್ರು. ಆ್ಯಂಡ್ ರೋಡ್ಸ್ ಅಷ್ಟೇ ಸಖತ್ ಕ್ಲೀನ್ ಆಗಿತ್ತು. ನಾನು ಯಾವುದೇ ದೇಶಕ್ಕೆ ಹೋದ್ರೂ ಅಲ್ಲಿನ ಟೂರಿಸ್ಟ್ ಆಗೋದಕ್ಕೆ ಬಯಸೋದಿಲ್ಲ, ಅಲ್ಲಿನ ಲೋಕಲ್ ಆಗೋದಕ್ಕೆ ಬಯಸ್ತೀನಿ. ಅದಕ್ಕೋಸ್ಕರ ನಾನು ಅವ್ರು ಯೂಸ್ ಮಾಡುವಂತಹ ನಾರ್ಮಲ್ಲು ಮೆಟ್ರೋ ಟ್ರೈನ್ ಆಗಿರಲಿ, ಬಸ್ಗಳಾಗಿರಲಿ, ಅದನ್ನು ಯೂಸ್ ಮಾಡೋದಕ್ಕೆ ಬಯಸ್ತೀನಿ. ಆ್ಯಂಡ್ ಈಸಿಯಾಗಿ ಸೊ ದಟ್ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ, ಸಖತ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದೊಳ್ಳೆ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಹೊಸ ಫ್ರೆಂಡ್ಸ್ಗಳು ಆಗ್ತಾರೆ. ಸೊ ಆ ರೀತಿಯಾದಂತಹ ಒಂದು ಮೈಂಡ್ ಸೆಟ್ಟಿಂದ ಹೋಗ್ತೀನಿ. ಯಾವ ಥರ ನೋಡ್ಬೋದು, ಯಾವ ಥರ ಹೊಸದನ್ನು ಕಲಿಬೋದು ಅಂತ ಹೋಗ್ತೀನಿ ನಾನು. ಸೊ ಆ ಒಂದು ರೀಸನಿಂದ ಇವತ್ತು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಟು ಕೆಹೋ ಸೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೌಚಿಟ್ ಅಂತ ಈ ಒಂದು ಮೆಟ್ರೋ ಸ್ಟೇಷನ್ನ ನೇಮು. ಇಲ್ಲಿಂದ ನಾವು ಎಕಮೈಗೆ ಒಂದು ಸ್ಟಾಪ್ ಇರುತ್ತೆ ಮೆಟ್ರೋದಲ್ಲಿ. ಸೊ ಅಲ್ಲಿಗೆ ರೀಚ್ ಆಗಬೇಕಾಗತ್ತೆ. ಸೊ ಅಲ್ಲಿಂದ ರೀಚ್ ಆಗಿ ಅಲ್ಲಿಂದ ಮತ್ತೆ ಪಟಾಯಾಗೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಕೂಡ. ಆ್ಯಂಡ್ ಅವ್ರ ಜೊತೆ ಸೇರಿ ನಾವು ಟ್ರಾವೆಲ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಎಂಟರ್ಟೈನ್ಮೆಂಟ್ ಆಗಿರಲಿ, ಹೊಸದನ್ನು ನೋಡ್ತಾ ಇರ್ತೀವಿ, ಬೋರ್ ಅಂತೂ ಆಗೋದೇ ಇಲ್ಲ. ನಮ್ಮ ಬೆಂಗಳೂರು ಮೆಟ್ರೋ ಥರ ರೆಗ್ಯುಲರ್ 2 ಗಂಟೆಯ ಪ್ರಯಾಣದ ನಂತರ ಒಂದು ಬಸ್ ಸ್ಟಾಪ್ಗೆ ಬಂದು ನಿಂತಿದೆ. ಆಲ್ಮೋಸ್ಟ್ 1 hour ಮೆಟ್ರೋಲ್ ಬಂದು ಸೊ ಈ ಒಂದು ಬಸ್ ಸ್ಟಾಪ್ ಬಂದಿದ್ದೀವಿ. ಈ ಬಸ್ ಸ್ಟಾಪಿಂದ ಪಟಾಯ ಹೋಗ್ಬೇಕು. ಈ ಬಸ್ ಸ್ಟಾಪು ಎಲ್ಲಿರೋದು ಅಂತ ಅಂದರೆ ಎಕಮಾಯಿ ರೈಲ್ವೆ ಸ್ಟೇಷನಿಂದ ಇಳ್ಕೊಬೇಕು. ನಮ್ಮ ಇಂಡಿಯಾದಲ್ಲಿ ಇರೋ ಬಸ್ ಸ್ಟಾಪ್ಗೂ ಈ ಬಸ್ ಸ್ಟಾಪ್ಗಳಿಗೂ ಕಂಪೇರ್ ಮಾಡಿದ್ರೆ ಲೈಕ್ ತಲೆ ಕೆಟ್ಟೋಗ್ಬಿಡುತ್ತೆ. ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಆ್ಯಂಡ್ ಅವ್ರು ಕೊಟ್ಟಿರುವಂತಹ ಸೀಟ್ ನಂಬರ್ ಪ್ರಕಾರವಾಗಿ ಕೂರಬೇಕು. ನಿಮಗೂ ಕೊಟ್ಟಿರೋ ಟೈಮ್ಗೆ ನೀವು ಹೋಗಬೇಕು ಬಸ್ಸಲ್ಲಿ. ಸೊ ಎವ್ರಿ 1/2 hour ಇಲ್ಲಿಂದ ಬಸ್ ಓಡುತ್ತೆ. ಸೊ ನನಗೆ ಯಾವ ಟೈಮಿಂಗ್ಗೆ ಕೊಟ್ಟಿದ್ರು ಆ ಟೈಮ್ಗೆ ಹೋಗಿ ಹತ್ತಬೇಕು. ಆ್ಯಂಡ್ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ, ಫುಡ್ ಇದೆ, ಸೊ ಪ್ರತಿಯೊಂದು. ಆ್ಯಂಡ್ ಅಲ್ಲಿನ ಜನ ನೋಡಿ ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ. ಆ ಟೈಮ್ ಕರೆಕ್ಟಾಗಿ ಹೋಗಿ ಹತ್ಕೊಳ್ತಾರೆ. ಸೊ ಆ ಟೈಮ್ ಕರೆಕ್ಟಾಗಿ ಬಸ್ಸು ರೀಚ್ ಆಗಿಬಿಡುತ್ತೆ. ಯಾವುದೇ ಒಂದು ಎಕ್ಸ್ಟ್ರಾ ಸೀಟ್ಗಳು ಹಾಕೋದಾಗಿರಲಿ, ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಎಷ್ಟೇ ರಶ್ ಆದರೂ ಇದೇ ರೀತಿ ಇರ್ತಾರೆ ಇಲ್ಲಿ. ಆಲ್ಮೋಸ್ಟ್ 3 hours ಜರ್ನಿ ಮುಗಿಸಿ ಸೊ ಪಟಾಯಿಗೆ ಬಂದು ರೀಚ್ ಆಗಿ ಅಲ್ಲಿಂದ ಗ್ರ್ಯಾಬ್ನ ಬುಕ್ ಮಾಡಿ ನನ್ನ ಹಾಸ್ಟೆಲ್ಗೆ ಬಂದು ರೀಚ್ ಆದೆ. ಸೊ ಅಲ್ಲಿ ಬಂದು ರೀಚ್ ಆಗಿ ನೋಡಿದ್ರೆ ಹಾಸ್ಟೆಲ್ ಒಳಗಡೆನೆ ಪೂಲ್ ಟೇಬಲ್ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ 6-7 years ಆದಮೇಲೆ ಆಡ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲೇ ಒಬ್ಬ ನನ್ನ ಪಾರ್ಟ್ನರ್ ಕೂಡ ಸಿಕ್ಕಿದ, ಜಾಕಬ್ ಅಂತ ಅಂದ್ಬಿಟ್ಟು, ಅವನು ಜರ್ಮನಿಯಿಂದ. ಸೊ ಅಲ್ಲೇ ಫ್ರೆಂಡ್ಸ್ ಆದ್ವಿ. ಗೇಮ್ ಆಡಿ ನನ್ನ ಡಿನ್ನರ್ ಮಾಡೋಣ ಅಂತ ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಬಂದೆ. ಸೊ ಹೋಟೆಲ್ ಕೂಡ ಸಾಕಾಗಿತ್ತು. ಅಲ್ಲಿ ಹೋಗಿ ಊಟ ಮುಗಿಸಿ ಸೊ ಇವತ್ತು ಮಲ್ಕೊಂಡೆ. ಯಾಕಂತಂದರೆ ನಾಳೆ ಬೆಳಗ್ಗೆನೆ ಸ್ಕೈ ಡೈವಿಂಗ್ನ ಮಾಡಬೇಕು. ನಾಳೆ ಬೆಳಗ್ಗೆ ಕ್ಯಾಬ್ ಬರುತ್ತೆ 9 o'clock ಎಲ್ಲ. ಸೊ ಅಷ್ಟರಲ್ಲಿ ರೆಡಿಯಾಗಿ ಇರಬೇಕು. ಸೊ ಮೆಂಟಲಿ ಪ್ರಿಪೇರ್ ಆಗಿದ್ರು ನಿದ್ದೆ ಬರ್ತಾ ಇರಲಿಲ್ಲ. ಸೊ ಕಂಪ್ಲೀಟ್ ನೈಟು. ಸೊ ಆ ಟೈಮಲ್ಲಿ ಅನಾಲಿಸಿಸ್ ಮಾಡಿಕೊಂಡು ನಮ್ಮ ಟ್ರೇಡಿಂಗ್ ರಿಲೇಟೆಡು ಸೊ ಏನೇನೋ ಇದೆಲ್ಲ ನೋಡಿಕೊಂಡು ತೊಗೊಂಡಿದ್ದ
ಇದ್ದಂತಹ ಶೇರ್ಸ್ ಆಗಿರಲಿ, ಏನು ನಡೀತಾ ಇದೆ ಏನಿರುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಸೊ ಇವಾಗ ಫೈನಲ್ ಆಗಿ ಸೊ ನಿದ್ದೆ ಮಾಡಿ ನಾಳೆ ಬೆಳಗ್ಗೆ ಎದ್ದೊಳಕ್ಕೆ ಸ್ಕೆಚ್ ಹಾಕಿದ್ದೀನಿ ಅಷ್ಟೇ. ನೋಡೋಣ ನಾಳೆ ಬೆಳಗ್ಗೆ ಸಿಗೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು.